ತುರುವೇಕೆರೆ ಪಟ್ಟಣದ ಹೃದಯ ಭಾಗದಲ್ಲಿರುವ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಸ್ಥಳೀಯ ಪಟ್ಟಣ ಪಂಚಾಯಿತಿಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನವನ್ನು ಆಚರಣೆ ಮಾಡಲಾಗಿದೆ. ಇನ್ನು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದಂತಹ ತಹಸೀಲ್ದಾರ್ ಕುಂ.ಎ. ಅಹಮದ್ ಹೇಳಿದ್ದೇನು ಅನ್ನೋದನ್ನು ಕೇಳೋಣ ಬನ್ನಿ. ಇದೇ ವೇಳೆ ಪಟ್ಟಣ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯರಾದಂತಹ ಚಿದಾನಂದ್ ಅವರು ಕೂಡ ಮಾತನಾಡಿದ್ದು, ಡಿಸೆಂಬರ್ 6 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದು ನಮ್ಮ ನಗಲಿನಿಂದ ದಿನವಾಗಿದೆ. ಈ ದಿನವನ್ನು ನಾವು ಪ್ರತಿ ವರ್ಷ ಪರಿವಾರ ನಿರ್ವಹಣಾ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಈ ಸುಸಂದರ್ಭದಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಜಗತ್ತಿನ ಶ್ರೇಷ್ಠವಾದ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ. ಸಂವಿಧಾನವು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಸಿದ್ಧಾಂತ ಮೌಲ್ಯಗಳು ಇವತ್ತೆಲ್ಲ ಭಾರತೀಯರ ಪ್ರತಿ ನರನಾಡಿಗಳಲ್ಲಿ ತುಂಬಿದೆ. ಆ ನಿಟ್ಟಿನಲ್ಲಿ ಅವರನ್ನು ಸ್ಮರಿಸುವ ಉದ್ದೇಶದಿಂದ ಇವತ್ತು ನಾವು ಪರಿನಿರ್ವಾಣ ದಿನವನ್ನು ಆಚರಿಸಿ ಇವತ್ತು ಈ ತುರುವೇಕೆರೆ ಪ್ರಮುಖ ಒಂದು ರಸ್ತೆಯಲ್ಲಿ ನಮ್ಮ ಅಂಬೇಡ್ಕರ್ ರಸ್ತೆ ಅಂತ ನಾಮಕರಣವನ್ನು ಕೂಡ ಮಾಡಿ ಇವತ್ತು ನಾವು ಅದನ್ನು ಭಾಳ ಹಿಂದೆನೇ ಆಗಿತ್ತು. ಇವತ್ತು ಅದನ್ನು ಉದ್ಘಾಟನೆ ಮಾಡಿ ಕಾರ್ಯಾಚರಣೆಗೆ ತರ್ತಾ ಇದ್ದೀವಿ. ಹಾಗಾಗಿ ಎಲ್ರಿಗೂ ಶುಭವಾಗಲಿ. ಎಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟಂಥ ಪಥ ಮಾರ್ಗದಲ್ಲಿ ನಾವೆಲ್ಲ ಹೋಗೋಣ, ಇಡೀ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಎತ್ತಿದ್ದೇನೆ ಅಂತ ಈ ಮೂಲಕ ಆಶಿಸುತ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭೀಮ್, ಜೈ ಕರ್ನಾಟಕ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನದ ಶುಭಾಶಯಗಳನ್ನ ಹೇಳೋಕ್ಕಾಗಲ್ಲ. ಇದನ್ನು ಸಂತಾಪಗಳನ್ನ ಹೇಳ್ತಾ ಇವತ್ತಿನ ದಿನ ಪ್ರಪಂಚಾದ್ಯಂತ ಬ್ಲ್ಯಾಕ್ ಡೇ ಆಗಿ ಆಚರಣೆ ಮಾಡ್ತಾ ಇದೆ. ಯಾಕೆಂದರೆ ಪ್ರಪಂಚದ ದಿವ್ಯ ಚೇತನ ಇವತ್ತು ನಮ್ಮನ್ನೆಲ್ಲ ಅಗಲಿದಂಥ ದಿನ. ಅದರಿಂದ ಅವರ ಭಾವಚಿತ್ರ ಇರುವಂಥ ಈ ನಾಮಫಲಕಕ್ಕೆ ಪುಷ್ಪ ನಮನ ಸಲ್ಲಿಸೋದಕ್ಕೆ ಭಾವಪೂರ್ಣವಾಗಿ ನಾವೆಲ್ಲ ಪಟ್ಟಣ ಪಂಚಾಯಿತಿ, ತಾಲೂಕು ಆಡಳಿತ ಹಾಗೂ ನಮ್ಮ ಅಧ್ಯಕ್ಷರು, ಸದಸ್ಯರು, ಪೌರ ಕಾರ್ಮಿಕರು ಎಲ್ಲ ನಮ್ಮ ಕಾರ್ಮಿಕ ವರ್ಗದವರು ಎಲ್ಲ ಸೇರಿ ಇವತ್ತು ಮಾಡ್ತಾಯಿದ್ದೀವಿ. ನಾವು ಬಾಬಾ ಸಾಹೇಬ್ರನ್ನ ಬರೀ ಅವ್ರಿಗೆ ಪುಷ್ಪಮಾಲಿಕೆ ಹಾಕೋದು, ಬರೀ ಅವರ ಆಚರಣೆ ಮಾಡೋದು ಇದಲ್ಲದೆ ಅವರು ಹಾಕಿಕೊಟ್ಟಂಥ ಭದ್ರ ಬುನಾದಿಯಲ್ಲಿ ಅವ್ರು ತೋರಿಸ್ಕೊಟ್ಟಂಥ ವಿಚಾರಧಾರೆಗಳನ್ನ ನಮ್ಮ ಅಳವಡಿಸ್ಕೊಂಡು ನಡೆದಾಗ ಮಾತ್ರ ಭವ್ಯ ಭಾರತ ಪ್ರಜ್ವಲಿಸ್ತದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷೆ ಆಶಾ ರಾಜಶೇಖರ್, ಮುಖ್ಯಾಧಿಕಾರಿ ಶ್ರೀನಾಥ ಬಾಬು, ಸದಸ್ಯರಾದ ಟಿ.ಪಿ. ಮಹೇಶ್, ಸ್ವಪ್ನ ನಟೇಶ್ ಸೇರಿದಂತೆ ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದರಲ್ಲದೆ ಮಾಜಿ ಅಧ್ಯಕ್ಷ ಶ್ರೀನಿವಾಸ ಮೂರ್ತಿ, ವಾಲ್ಮೀಕಿ ಸಮಾಜದ ಅಧ್ಯಕ್ಷ ವಸಂತಕುಮಾರ್, ಸಿಬ್ಬಂದಿಗಳು ಕೂಡ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಗಿರೀಶ್ ಕೆ ಭಟ್, ಭಾರತ ವೈಭವ ನ್ಯೂಸ್, ತುರುವೇಕೆರೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.